ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಿಮಿಂಗಿಲದ ಬಗ್ಗೆ ಹೇಳೋಕ್ಕೂ ಮುನ್ನ ಮೊದಲು ಸನಾತನ ಧರ್ಮದ ಪುರಾಣದ ಬಗ್ಗೆ ತಿಳಿದುಕೊಳ್ಬೇಕು. ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣು 10 ಅವತಾರಗಳನ್ನು ತಾಳ್ತಾನೆ. ಅವುಗಳಲ್ಲಿ ಮೊದಲನೇ ಅವತಾರವೇ ಮತ್ಸ್ಯ ಅವತಾರ. ಶತಪಥ ಬ್ರಾಹ್ಮಣದಲ್ಲಿ ಮತ್ಸ್ಯ ಪುರಾಣದಲ್ಲಿ ಮತ್ಸ್ಯಾವತಾರದ ವಿವರಗಳು ಬರ್ತವೆ. ಪ್ರಳಯ ಕಾಲ ಸಮೀಪಿಸಿದಾಗ ಭೂಮಂಡಲವನ್ನ ಸತ್ಯವ್ರತನೆಂಬ ರಾಜನು ಆಳ್ತಿದ್ದ. ಇವನೇ ಮುಂದಿನ ವೈವಸ್ವತ ಮನ್ವಂತರ ಮನುವಾಗ್ತಾನೆ. ಇವನ ಕಾಲದಲ್ಲಿಯೇ ಮತ್ಸ್ಯಾವತಾರವಾದದ್ದು. ನಂತರ ಇಡೀ ಭೂಮಿಯನ್ನ ಮತ್ಸ್ಯಾವತಾರದಲ್ಲಿ ಕಾಪಾಡ್ತಾನೆ ಶ್ರೀಹರಿ. ಅದರ ಕತೆ ಬಹುತೇಕ ಮಂದಿಗೆ ಈಗಾಗಲೇ ತಿಳಿದೇ ಇದೆ. ನಿಜಕ್ಕೂ ತಿಮಿಂಗಿಲಗಳನ್ನೇ ಶ್ರೀಮನ್ನಾರಾಯಣನ ಮತ್ಸ್ಯಾವತಾರವೆಂದು ಇಂದಿಗೂ ಮೀನುಗಾರರು ಪೂಜಿಸ್ತಾರೆ. ಮೀನು ಬೇಟೆಗೆ ಹೊರಟಾಗ ತಿಮಿಂಗಿಲಗಳನ್ನು ನೋಡಿದ್ರೆ ಆ ದಿನ ಅವರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ನಂಬ್ತಾರೆ. ಆದ್ರೆ ತಿಮಿಂಗಿಲಗಳು ಅಷ್ಟು ಬೇಗ ಯಾರ ಕಣ್ಣಿಗೂ ಗೋಚರಿಸೋದಿಲ್ಲ. ಇಂದಿಗೂ ಸಮುದ್ರದ ವಿಸ್ಮಯಗಳನ್ನೇ ಹೊತ್ತು ವಿಹರಿಸುತ್ತಿವೆ. ಆದ್ರೆ ಮನುಷ್ಯನಾದವನು ಮಾತ್ರ ತಿಮಿಂಗಿಲಗಳ ಸಂಶೋಧನೆಗೆ ಇಳಿದಿದ್ದಾನೆ. ವಿಶ್ವದ ನಾನಾ ರಾಷ್ಟ್ರಗಳು ತಿಮಿಂಗಿಲಗಳ ಮಾರಣ ಹೋಮ ನಡೆಸ್ತಿವೆ. ಆದ್ರೆ ಮನುಷ್ಯ ಶೋಧಿಸಿದ್ದು ಮಾತ್ರ ಉಗುರಿನಷ್ಟು. ಇಂದಿಗೂ ನಿಗೂಢವಾಗಿ ಉಳಿದಿರುವ ತಿಮಿಂಗಿಲಗಳ ರಹಸ್ಯಮಯ ಬದುಕು ನಿಜಕ್ಕೂ ಭ್ರಮೆ ಹುಟ್ಟಿಸುವಂಥದ್ದು. ಈ ರೀತಿಯಾಗೂ ಇರುತ್ತಾ ಅನ್ನೋ ಗೊಂದಲ ಸೃಷ್ಟಿಯಾಗತ್ತೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲೇ ವರದಿಯಾಗಿರುವಂತೆ ನಮ್ಮ ಕರ್ನಾಟಕದ ಕಾರವಾರದಲ್ಲೇ ತಿಮಿಂಗಿಲಗಳು ಬಂದು ಸಾಯತ್ವಂತೆ. ಅದಕ್ಕೆ ಕಾರಣ ತಿಳಿದುಕೊಂಡ್ರೆ ನಿಜಕ್ಕೂ ಬೆರಗಾಗ್ತೀವಿ. ಬನ್ನಿ ಹಾಗಿದ್ರೆ ತಿಮಿಂಗಿಲಗಳ ರಹಸ್ಯಮಯ ಬದುಕು ಹೇಗಿರುತ್ತೆ, ಅವುಗಳ ಸಂಸಾರ ಸಂಬಂಧಗಳು ಸಮುದ್ರ ತಾಳದಲ್ಲಿ ಹೇಗಿರುತ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲು ಕಾರವಾರದಲ್ಲಿ ತಿಮಿಂಗಿಲಗಳು ಬಂದು ಸತ್ತದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆ ಘಟನೆಗಳನ್ನ ತಿಮಿಂಗಿಲಗಳು ಆತ್ಮಹತ್ಯೆ ಮಾಡಿಕೊಂಡು ಅಂತ ಅಂದಿನ ಕಾಲಮಾನಕ್ಕೆ ಊಹಿಸಲಾಗಿತ್ತು. ಕಾರವಾರದ ಮಾಜಾಳಿಯ ಬಳಿ ಮೀನುಗಾರರೇ ವಾಸಿಸುವ ದಂಡೆಬಾಗ್ ಎಂಬ ಊರಿದೆ. ಹಗಲಿಡೀ ಸಮುದ್ರದಲ್ಲಿ ಬಲೆ ಬೀಸಿ ಮೀನು ಹಿಡಿದು ದಣಿದು ಬರುವ ಅವರಿಗೆ ಕೂತರೆ ನಿಂತರೆ ಮೀನುಗಳದ್ದೇ ಕನಸು, ಕೂತರೆ ನಿಂತರೆ ಮೀನಿನದ್ದೇ ಮಾತು, ಅದರದೇ ವಾಸನೆ. ಹೀಗೆ 1994 ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅವರ ಅತ್ಯಂತ ದೊಡ್ಡ ಕನಸನ್ನು ಮೀರಿಸಬಲ್ಲ ಘಟನೆಯೊಂದು ನನಸಾಗಿತ್ತು. ಎದ್ದು ಕಣ್ಣುಜ್ಜಿ ನೋಡಿದ್ರೆ ಮನೆ ಬಾಗಿಲಲ್ಲೇ 53 ಅಡಿ ಉದ್ದದ ಮೀನೊಂದು ಮಲಗಿತ್ತು. ಅದು ತಿಮಿಂಗಿಲ. ಪಾಪ, ಅದು ಸತ್ತು ಹೋಗಿತ್ತು. ಗಂಡೋ ಹೆಣ್ಣೋ ಎಂಬುದು ಕೂಡ ಗೊತ್ತಾಗದ ಹಾಗೆ ಅದರ ದೇಹ ಭಗ್ನವಾಗಿತ್ತು. ಬೆಸ್ತರ ಮಕ್ಕಳಿಗೂ ವಾಕರಿಕೆ ತರಿಸುವಷ್ಟು ಗಬ್ಬುನಾತ ಬಿರ್ತಿತ್ತು. ಆದರೂ ಊರ ಜನ ಓಡೋಡಿ ಬಂದ್ರು. ಬೆಕ್ಕಸ ಬೆರಗಾಗಿ ಈ ದೈತ್ಯ ಗಾತ್ರದ ಮೀನನ್ನ ನೋಡ್ತಾರೆ. ದಂಡೆ ಭಾಗದ ದೊಡ್ಡವರಿಗೆ ಮಕ್ಕಳಿಗೆ ಇದು ಹೊಸ ಅನುಭವವಾದರೂ ಉತ್ತರ ಕನ್ನಡದ ಕಡಲ ತೀರದ ಜನರಿಗೆ ತಿಮಿಂಗಿಲಗಳ ನೋಟ ಹೊಸದೇನೂ ಅಲ್ಲ. ಇಲ್ಲಿಗೆ ಪದೇ ಪದೇ ಒಂದಲ್ಲ ಒಂದು ಕಡೆಯಿಂದ ಒಂದಲ್ಲ ಒಂದು ಜಾತಿಯ ತಿಮಿಂಗಿಲ ತೇಲಿ ಬಂದು ಬೀಳುತ್ತೆ. 1978ರಲ್ಲಿ ಕಾರವಾರದಲ್ಲಿ ಸ್ಟರ್ನ್ ವೇಲ್ ಬಂದು ಬಿದ್ದಿತ್ತು. 1975ರಲ್ಲಿ ಭಟ್ಕಳದಲ್ಲಿ ಬ್ಲೂ ವೇಲ್ ದಡ ತಲುಪಿ ಅಸುನೀಗಿತ್ತು. ಇದರ ಅಸ್ಥಿಪಂಜರವನ್ನ ಕೋಡಿ ಭಾಗದ ಸಾಗರೋತ್ತರ ಜೀವ ವಿಜ್ಞಾನ ಸಂಗ್ರಹಾಲಯದಲ್ಲಿ ಇಡಲಾಗಿದೆ. 1987ರಲ್ಲಿ ಹೊನ್ನಾವರ ತಾಲೂಕಿನ ಹೊಲನಗದಿಯಲ್ಲಿ, 1989ರಲ್ಲಿ ಕಾರವಾರದ ಅಲಿಗದ್ದ ತೀರದಲ್ಲಿ ತಿಮಿಂಗಿಲ ಬಂದು ಬಿದ್ದಿದ್ವು. ಈ ದಶಕದಲ್ಲೇ 1990ರ ಏಪ್ರಿಲ್ ತಿಂಗಳಲ್ಲಿ ಭಟ್ಕಳ ತಾಲೂಕಿನ ಹೊಲಗದ್ದೆಯ ತೀರಕ್ಕೆ ಭಾರೀ ಗಾತ್ರದ ತಿಮಿಂಗಿಲದ ಶವವೊಂದು ಬಂದು ಬಿದ್ದಿತ್ತು. ಹೀಗೆ ಭಟ್ಕಳದಲ್ಲೂ 1982ರಲ್ಲಿ ದಡಕ್ಕೆ ಬಂದಿದ್ದ ಭಾರೀ ತಿಮಿಂಗಿಲವನ್ನ ಹೇಗೋ ಆಳ ಸಮುದ್ರಕ್ಕೆ ಕಳುಹಿಸಲಾಯಿತು. ಆದರೆ ಅದು ಮತ್ತೆ ಕೆಲವೇ ದಿನಗಳ ನಂತರ ಕುಂದಾಪುರದ ಸಮೀಪ ಬಂದು ಬಿದ್ದಿತ್ತು. ಯಾಕೆ ಪದೇ ಪದೇ ಇಲ್ಲೇ ಬಂದು ಡಿಕ್ಕಿ ಹೊಡೆಯುತ್ತವೆ? ಈ ದೈತ್ಯಾಗಾತ್ರದ ಸ್ತನಿಗಳಿಗೆ ದಾರಿ ಗೊತ್ತಾಗೋದಿಲ್ವಾ? ಅದು ಹೆಚ್ಚಾಗಿ ಕಾರವಾರದ ತೀರಕ್ಕೆ ಯಾಕೆ ಬರಬೇಕು? ರತ್ನಗಿರಿ, ಕೊಚ್ಚಿನ್ ಅಥವಾ ಪೂರ್ವ ಕರಾವಳಿಯ ಯಾವುದೇ ಬೀಚಿಗೆ ಸಾಗಿ ಬಂದು ಯಾಕೆ ಅವು ಅಪ್ಪಳಿಸೋದಿಲ್ಲ? ಅವು ಹೀಗೆ ಅಸಹಾಯಕ ಸ್ಥಿತಿಯಲ್ಲಿ ಬಿದ್ದಾಗ ಹೊಡೆದುಕೊಳ್ಳುವ ಬದಲು ಜನರು ಪ್ರೀತಿಯಿಂದ ಅದರ ನೆರವಿಗೆ ಯಾಕೆ ಧಾವಿಸ್ತಾರೆ? ಹೀಗೆ ಅವುಗಳ ಬಗ್ಗೆ ನಾನಾ ಗೊಂದಲಗಳು ಹಾಗೂ ಊಹಾಪೋಹಗಳೇ. ಉಳಿದೆಲ್ಲ ಸಾಗರ ಜೀವಿಗಳಿಗೆ ಹೋಲಿಸಿದ್ರೆ ತಿಮಿಂಗಿಲ ಮತ್ತು ಡಾಲ್ಫಿನ್ಗಳು ತೀರಾ ಸಭ್ಯ ಜೀವಿಗಳು. ಶಾರ್ಕ್ಗಳ ಹಾಗೆ ಅವು ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ. ತಿಮಿಂಗಿಲ ಮತ್ತು ಪ್ರಪಾಯಿಸ್ ಎಂಬ ಜಲಜೀವಿಗಳು ಕೊಂಚ ಭಿನ್ನ. ಅವು ಮನುಷ್ಯರ ಬಳಿ ಸುಳಿಯುವುದು ಕಡಿಮೆ. ತಮ್ಮ ಪಾಡಿಗೆ ತಾವು ತಲೆ ಮೇಲೆತ್ತಿಕೊಂಡು ಈಜುತ್ತಿರುತ್ತವೆ.
ಮೀನುಗಾರರು ಇವುಗಳಿಂದ ತೊಂದರೆಗೊಳಗಾದ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ. ನಾಡ ದೋಣಿಗಳ ಮೀನುಗಾರರು ತಿಮಿಂಗಿಲ ಕಂಡೊಡನೆ ದೇವರ ಮೀನು ಎಂದು ಉದ್ಗರಿಸಿ ಕೈ ಮುಗಿತಾರೆ. ಹೀಗೆ ದಂಡೆ ಭಾಗದ ಬೆಸ್ತರು ತಮ್ಮ ಅಂಗಳಕ್ಕೆ ಬಂದು ಬಿದ್ದಿದ್ದ ತಿಮಿಂಗಿಲದ ದೇಹದಿಂದ ಟನ್ಗಟ್ಟಲೆ ಕೊಬ್ಬನ್ನ ತೆಗೆದು ಕರಗಿಸಿ ಎಣ್ಣೆ ತೆಗೆಯಬಹುದಿತ್ತು. ಆದರೆ ದೇವರ ಮೀನು ಎಂಬ ಕಾರಣಕ್ಕಾಗಿ ಅದನ್ನ ಮುಟ್ಟಲಿಕ್ಕೂ ಹೋಗಲಿಲ್ಲ. ಸಿಟೇಶಿಯಾ ಗುಂಪಿಗೆ ಸೇರಿದ ಈ ಸ್ತನಿವರ್ಗದ ತಿಮಿಂಗಿಲಗಳು ಮೂಲತಃ ಸಮುದ್ರದ ಪ್ರಾಣಿ ಅಲ್ಲವೇ ಅಲ್ಲ. ಅದು ಸುಮಾರು 60 ದಶಲಕ್ಷ ವರ್ಷಗಳ ಹಿಂದೆ ತಿಮಿಂಗಿಲದ ಪೂರ್ವಜರು 4 ಕಾಲುಗಳ ಕರಡಿಯ ಗಾತ್ರದ ಪ್ರಾಣಿಗಳಾಗಿದ್ವು. ನೆಲದಲ್ಲಿ ಆಹಾರದ ಅಭಾವ ಆಗಿದ್ದಾಗ ಸಮುದ್ರದ ದಂಡೆಗೆ ಬಂದು ಮೀನು ಸೀಗಡಿ ಹಿಡಿಯಲು ಕಲಿತವು. ಕ್ರಮೇಣ ಈ ಆಹಾರವೇ ಅವಕ್ಕೆ ಹೆಚ್ಚು ಪ್ರಿಯವಾಯಿತು. ಮುಂಗಾಲುಗಳು ಈಜು ರೆಕ್ಕೆಯಾಗಿ ಮಾರ್ಪಟ್ಟವು. ಹಿಂಗಾಲುಗಳು ಮಾಯವಾದವು. ಮೂಗು ನೆತ್ತಿಯನ ಸೇರಿತು. ದೇಹ ದೈತ್ಯ ಗಾತ್ರದಾಗುತ್ತಾ ಕ್ರಮೇಣ ಇಂದಿನಂತಾಯಿತು. 5 ಕೋಟಿ ವರ್ಷಗಳ ಹಿಂದಿನ ಈ ಅರೆಬೆರೆ ತಿಮಿಂಗಿಲದ ಪಳೆಯುಳಿಕೆಗಳು ಇಂದಿನ ಪಾಕಿಸ್ತಾನದಲ್ಲಿ ಸಿಕ್ಕಿವೆ. ಇವಕ್ಕೆ ಪಾಕಿ ಸಿಟೀಸ್ ಎಂದು ವಿಜ್ಞಾನಿಗಳು ಹೆಸರಿಟ್ಟಿದ್ದಾರೆ. 4 ಕೋಟಿ ವರ್ಷಗಳ ಹಿಂದಿನ ತಿಮಿಂಗಿಲದ 243 ಪಳೆಯುಳಿಕೆಗಳು ಈಜಿಪ್ಟಿನ ಝಾಗ್ಲಾಡಾನ್ ಕಣಿವೆಯಲ್ಲಿ ಒಂದೇ ಕಡೆ ಪತ್ತೆಯಾಗಿವೆ. ಇಂದಿನ ತಿಮಿಂಗಿಲಗಳಲ್ಲಿ 10 ಪ್ರಭೇದಗಳಿವೆ. ಇವುಗಳಲ್ಲಿ ನೀಲಿ ತಿಮಿಂಗಿಲ ಅತಿ ದೊಡ್ಡದು. ಇದು 25 ಮೀಟರ್ ಉದ್ದ ಬೆಳೆದು 150 ಟನ್ ತೂಗುತ್ತೆ. ಇದರ ನಾಲಗೆಯೇ 3 ಮೀಟರ್ ಉದ್ದವಿದ್ದು 1 ಆನೆಯಷ್ಟು ತೂಕ ಇರುತ್ತೆ. ಕೆಲವು ರಕ್ತನಾಳಗಳಲ್ಲಿ ಚಿಕ್ಕ ಮಕ್ಕಳು ಸಲೀಸಾಗಿ ಈಜಬಹುದಂತೆ. ಒಂದು ತಿಮಿಂಗಿಲಕ್ಕೆ ದಿನಕ್ಕೆ ಸರಾಸರಿ 4100 ಕೆಜಿಯಷ್ಟು ಆಹಾರ ಬೇಕು. ಕೆಲವಕ್ಕೆ ಮೀನು ಸ್ಕ್ವಿಡ್ಗಳು ಆಹಾರವಾದರೆ ಇನ್ನು ಕೆಲವಕ್ಕೆ ನೀರಿನಲ್ಲಿ ತೇಲಾಡುವ ಪ್ಲವಕಗಳೇ ಆಹಾರ. ಜಗತ್ತಿನ ಅತಿ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಿಲ ಅಂದ್ರೆ ಬ್ಲೂ ವೇಲ್ನ ಆಹಾರ ಮಾತ್ರ ಹೆಬ್ಬೆಟ್ಟು ಗಾತ್ರದ ಕ್ರಿಲ್ಗಳು. ಮಣಗಟ್ಟಲೆ ನೀರನ್ನ ಬಾಯಿಯಿಂದ ಸೇದಿ ಹೊರಕ್ಕೆ ಉಗುಳುವಾಗ ದವಡೆಯ ಹಲ್ಲಿನ ಬಾಚಣಿಗೆಯಂತಹ ಬಲಿನ್ ಪ್ಲೇಟ್ಗಳಲ್ಲಿ ಸಿಕ್ಕಿಕೊಂಡ ಕ್ರಿಲ್ಗಳನ್ನ ಇವು ಗುಳುಂ ಮಾಡ್ತವೆ. ತಿಮಿಂಗಿಲಗಳು ಗುಂಪು ಗುಂಪಾಗಿ ಆಹಾರವನ್ನ ಅರಸುತ್ತಾ ಸಾಗುವುದು ಸಾಮಾನ್ಯ ದೃಶ್ಯ. ತೊಂದರೆ ಸಮಯಗಳಲ್ಲಿ ಒಂದು ಮತ್ತೊಂದರ ಸಹಾಯಕ್ಕೆ ಧಾವಿಸುತ್ತವೆ. ಗುಂಪಿನ ಒಂದಕ್ಕೆ ಕಾಯಿಲೆಯಾದರೆ ಅಥವಾ ಅದು ಗಾಯಗೊಂಡ್ರೆ ಇನ್ನುಳಿದವು ಎಂತಹ ಸ್ಥಿತಿಯಲ್ಲೂ ಅಲ್ಲಿಂದ ಕದಲದೆ ತಮ್ಮ ಬಂಧುವನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಉಸಿರಾಡಲು ನೆರವಾಗ್ತವೆ. 11 ತಿಂಗಳ ಗರ್ಭದ ನಂತರ ಆಳ ಸಾಗರದ ಬೆಚ್ಚನೆಯ ಭಾಗದಲ್ಲಿ ಹೆಣ್ಣು ಈಯತ್ತೆ. ಈ ವೇಳೆಗೆ ಇತರ ಹೆಣ್ಣು ತಿಮಿಂಗಿಲಗಳು ಸುತ್ತುವರೆದು ಮರಿ ನೀರಿನಲ್ಲಿ ಮುಳುಗದ ಹಾಗೆ ಎತ್ತಿ ಹಿಡಿದು ತಾಯಿ ಮತ್ತು ಮರಿಗೆ ಶಾರ್ಕ್ನಿಂದ ರಕ್ಷಣೆ ಕೊಡ್ತವೆ. ಇತರ ಸ್ತನಿಗಳಂತೆ ಹುಟ್ಟಿದ ಮರಿಗಳಿಗೆ ಮೊಲೆ ಹಲೆ ಊಟ ತಿಂಡಿ ಎಲ್ಲ. ಮರಿಗಳು ಬಹಳ ಹೊತ್ತು ನೀರಿನಲ್ಲಿ ಮುಳುಗಿ ಕೆಚ್ಚಲಿಗೆ ಬಾಯಿ ಹಾಕಿ ಸೀಪಲಾರವು. ಆಗೆಲ್ಲ ತಾಯಿ ತನ್ನ ಹಾಲಿನ ಪಿಚುಕಾರಿಯನ್ನೇ ಮರಿಯ ಬಾಯಿಗೆ ಹಾರಿಸುತ್ತೆ. ನೀಲಿ ತಿಮಿಂಗಿಲದಿಂದ ದಿನಕ್ಕೆ ಸುಮಾರು 500 ಲೀಟರ್ ಹಾಲನ್ನ ಹಿಂಡಬಹುದು. ಅದನ್ನ ಹೀರುತ್ತಾ ಮರಿ ದಿನಕ್ಕೆ 5 ಸೆಂಟಿಮೀಟರ್ ಉದ್ದ ಬೆಳೆದು 80 ಕೆಜಿ ತೂಕ ಹೆಚ್ಚಿಸಿಕೊಳ್ಳುತ್ತೆ. ತಾಯಿ ತನ್ನ ಮರಿಗೆ ಶಿಸ್ತು ಕಲಿಸಲು ಅದನ್ನ ಮುದ್ದು ಮಾಡಲು ರೆಕ್ಕೆಗಳನ್ನ ಕೈಗಳಂತೆ ಉಪಯೋಗಿಸುತ್ತೆ. ಜಾಕಿಯು ಕೋಸ್ಟಿಯಾ ಅವರು ಬರೆದ ದಿ ವೇಲ್ಸ್ ಮೈಟಿ ಮೊನಾರ್ಕ್ ಆಫ್ ದಿ ಸೀ ಪುಸ್ತಕದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಹಿಂದಿನಿಂದ ವೇಗವಾಗಿ ಬಂದ ತಾಯಿ ಹಡಗಿನಡಿಯಲ್ಲಿ ಸಿಕ್ಕಿ ಅಪ್ಪಚ್ಚಿಯಾಗಲಿದ್ದ ಮರಿಯನ್ನ ಅನಾಮತ್ ಎತ್ತಿ ಆಚೆ ಎಸೆಯುತ್ತೆ. ನಂತರ ರೆಕ್ಕೆಯಿಂದ ಮರಿಗೆ ಅನೇಕ ಸಾರಿ ಹೊಡೆಯುತ್ತೆ. ಯಾಕಂದ್ರೆ ಅದು ಕೂಡ ಭಾವನಾತ್ಮಕ ಜೀವಿ, ಮನುಷ್ಯನಿಗಿಂತ ಬುದ್ಧಿಯಲ್ಲಿ 10 ಪಟ್ಟು ಮೇಲು. ತಿಮಿಂಗಿಲಗಳಿಗೆ ತೀಕ್ಷ್ಣ ದೃಷ್ಟಿ ಇಲ್ಲ. ಅವು ಧ್ವನಿ ತರಂಗ ಹೊಮ್ಮಿಸಿ ಆ ಮೂಲಕವೇ ದೂರದ ವಸ್ತುಗಳನ್ನು ಗುರುತಿಸ್ತವೆ. ಗೂನು ಬೆನ್ನಿನ ತಿಮಿಂಗಿಲಗಳ ಹಾಡು ತುಂಬಾ ಪ್ರಸಿದ್ಧ. ಅಮೆರಿಕದ MIT ಮತ್ತು ಕಾರ್ನೆಲ್ ವಿಶ್ವವಿದ್ಯಾಲಯದ ತಜ್ಞರು ಇದರ ಸಾವಿರಾರು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅವುಗಳ ಸ್ವರ ಲಯಗಳು ಅತ್ಯಂತ ಶಾಸ್ತ್ರೀಯವಂತೆ. ಧ್ವನಿವರ್ಧಕ ಇಲ್ಲದೆಯೂ ಇವುಗಳ ಹಾಡನ್ನ ನೀರಿನಲ್ಲಿ 100 ಕಿಲೋಮೀಟರ್ ದೂರದವರೆಗೂ ಕೇಳಬಹುದು. ಗಂಡುಗಳೇ ಅದರಲ್ಲೂ ವಿಶೇಷವಾಗಿ ಬೆದೆ ಕಾಲದಲ್ಲಿ ಹಾಡ್ತವೆ. ಹೆಣ್ಣನ್ನ ಆಕರ್ಷಿಸಲಿಕ್ಕೆ ಹಾಗೂ ಪ್ರತಿಸ್ಪರ್ಧಿಯನ್ನ ದೂರ ಇಡಲಿಕ್ಕೆ ಇವು ಹಾಡ್ತವೆ ಎಂದು ಡಿಸ್ಕವರಿ ಚಾನಲ್ ವರದಿ ಮಾಡಿತ್ತು. ಆದರೂ ಕೆಲವು ಬಾರಿ ಹೊಸ ಹಾಡುಗಳನ್ನ ಇವು ಗುಂಪು ಗುಂಪಾಗಿ ಯಾಕೆ ಹಾಡುತ್ತವೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಕ್ಕಿಗಳ ಹಾಗೆ ಹಾಡಬಲ್ಲ ತಿಮಿಂಗಿಲಗಳು ಹಕ್ಕಿಗಳ ಹಾಗೆ ವಲಸೆ ಕೂಡ ಹೋಗ್ತವೆ. ಚಳಿಗಾಲದಲ್ಲಿ ಇವು ದಕ್ಷಿಣದ ದಿಕ್ಕಿಗೆ ವಲಸೆ ಬಂದು ಮರಿ ಮಾಡಿ ಕೊಬ್ಬು ಕರಗಿಸಿಕೊಂಡು ಮತ್ತೆ ಬೇಸಿಗೆಗೆ ಉತ್ತರ ಧ್ರುವದ ಕಡೆ ಹೋಗ್ತವೆ. ಅಲ್ಲಿ ಭರ್ಜರಿ ಸಿಗುವ ಆಹಾರ ತಿಂದು ಮತ್ತೆ ಕೊಬ್ಬಿ ಅಲ್ಲಿನ ನೀರು ಹೆಪ್ಪುಗಟ್ಟುವ ತುಸು ಮುಂಚೆ ದಕ್ಷಿಣಕ್ಕೆ ಬರ್ತವೆ.
ಬೂದು ತಿಮಿಂಗಿಲಗಳು ಪ್ರತಿ ವರ್ಷ ಹೀಗೆ ಸುಮಾರು 10 ರಿಂದ 12 ಸಾವಿರ ಕಿಲೋಮೀಟರ್ಗಳು ಪ್ರಯಾಣ ಮಾಡ್ತವೆ. ತಮ್ಮ ಪ್ರಯಾಣದ ದಿಕ್ಕನ್ನ ಗುರುತಿಸಲು ಇವುಗಳ ಮಿದುಳಿನಲ್ಲಿ ಅಯಸ್ಕಾಂತೀಯ ನರಮಂಡಲ ಇರುತ್ತದೆಂದು ವಿಜ್ಞಾನಿಗಳು ಹೇಳ್ತಾರೆ. ಈ ಬಗೆಯ ನಿರಂತರ ಪಯಣದಲ್ಲಿ ಮಧ್ಯೆ ಮಧ್ಯೆ ಕೆಲವು ತಿಮಿಂಗಿಲಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸುವುದು ಯಾಕೆ? ಈ ಪ್ರಶ್ನೆಗೆ ನಿರ್ದಿಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಕೆಲವು ಬಾರಿ ಇವು ತಮ್ಮಲ್ಲಿ ಜಗಳ ಕಾಯುತ್ತವೆ. ಮೈಕೈ ಗಾಯ ಮಾಡಿಕೊಂಡು ಸೋತು ಸುಣ್ಣವಾದ ತಿಮಿಂಗಿಲಗಳು ಗುಂಪಿನಿಂದ ಹೊರಕ್ಕೆ ಉಳಿಯುತ್ತೆ. ಕೀಳರಿಮೆ ಕೂಡ ಆವರಿಸಬಹುದು. ಗಾಯದಿಂದ ಬಳಲಿ ಇಲ್ಲವೇ ನಾಚಿಕೆಯಿಂದ ಇವು ಅನ್ನ ನೀರು ಬಿಟ್ಟು ದಡಕ್ಕೆ ಬಂದು ಅಸುನೀಗಬಹುದು. ಕಾರವಾರದ ಸಾಗರ ವಿಜ್ಞಾನದ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿದ್ದ ನೀಲಕಂಠನ್ ಅವರು ಹೇಳುವ ಪ್ರಕಾರ ಕೆಲವೊಮ್ಮೆ ಆಳ ಸಮುದ್ರದಲ್ಲಿ ಸಾಕಷ್ಟು ಆಹಾರ ಸಿಕ್ಕದಿದ್ದಾಗ ಅವು ದಂಡೆಗೆ ಬರುತ್ತವೆ. ತೀರದ ಬಳಿ ಅವಕ್ಕೆ ಆಹಾರ ಕೊಂಚ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತವೆ. ಆದರೆ ಹೀಗೆ ಬಂದಾಗ ಕೆಲವೊಮ್ಮೆ ಯಾವುದೋ ಬಗೆಯ ಏಕಾಣುಜೀವಿಗಳು ಅಂತಹ ತಿಮಿಂಗಿಲಗಳ ಶರೀರ ಹೊಕ್ಕು ಮಿದುಳನ್ನ ಆಕ್ರಮಿಸಿ ಅಲ್ಲಿ ಧ್ವನಿ ಗ್ರಹಣ ಶಕ್ತಿಯನ್ನ ಕೆಡಿಸಿಬಿಡುತ್ತವೆ. ಧ್ವನಿ ಹೊಮ್ಮಿಸಿದರೂ ಅದು ದಂಡೆಗೆ ಅಪ್ಪಳಿಸಿ ಪ್ರತಿಧ್ವನಿಯಾಗಿ ಬಂದಾಗ ಅದನ್ನ ಗುರುತಿಸುವ ಶಕ್ತಿ ಇಲ್ಲವಾಗಿ ಕಿವುಡು ತಿಮಿಂಗಿಲ ದಿಕ್ಕು ತಪ್ಪಿ ಮರಳಿ ಹೋಗಲಾರದೆ ದಡದ ಬಳಿಯೇ ಸುತ್ತುತ್ತೆ. ಇನ್ನೊಂದು ಕುತೂಹಲಕಾರಿ ತರ್ಕದ ಪ್ರಕಾರ ಇವುಗಳ ಮಿದುಳಿನಲ್ಲಿರುವ ಅಯಸ್ಕಾಂತೀಯ ನರಮಂಡಲ ಆಗಾಗ ಪ್ರಾಯಶಃ ರೋಗಾಣು ದಾಳಿಯಿಂದಾಗಿ ಯದ್ವಾ ತದ್ವಾ ಕೆಲಸ ಮಾಡುತ್ತೆ. ಈ ದಿಕ್ಸೂಚಿಗೆ ತಕ್ಕಂತೆ ಅವು ಉತ್ತರ ದಿಕ್ಕಿನತ್ತ ಧಾವಿಸುವಾಗ ಎದುರಿಗೆ ನೆಲ ಇದೆಯೇ ಎಂಬ ಗಮನಕ್ಕೆ ಬರುವುದಿಲ್ಲ. ಕಡಲ ದಂಡೆಯ ಇಳಿಜಾರು ಕಡಿದಾಗಿಲ್ಲದಿದ್ದರೆ ಅವು ಹೊಟ್ಟೆ ಹೊಸೆಯುತ್ತಾ ಬರುತ್ತವೆ. ನೀರಿನಿಂದ ಹೊರಕ್ಕೆ ಬಂದಾಗ ತಮ್ಮ ಶರೀರದ ತೂಕವನ್ನ ತಾವೇ ಹೊರಲಾರದೆ ಸಂಕಟ ಅನುಭವಿಸಿ ಅಸುನೀಗುತ್ತವೆ. ಅಟ್ಲಾಂಟಿಕ್ ಸಾಗರದಲ್ಲಿ ಹೀಗೆ ಒಮ್ಮೊಮ್ಮೆ 100 ತಿಮಿಂಗಿಲಗಳು ಏಕಕಾಲಕ್ಕೆ ದಡಕ್ಕೆ ಬಂದು ಪ್ರಾಣ ಬಿಡುವುದೂ ಇದೆ. ನಮ್ಮಲ್ಲಿ ಅವು ಕಾರವಾರದ ಬಳಿಯೇ ಹೆಚ್ಚಾಗಿ ದಡ ಸೇರುತ್ತವೆ ಯಾಕೆ ಅನ್ನೋದರ ಕಾರಣವೇನೆಂದರೆ ಅರಬ್ಬಿ ಸಮುದ್ರದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದಲ್ಲಿ ಅಂಟಾರ್ಟಿಕದವರೆಗೂ ತಿಮಿಂಗಿಲಗಳ ಆಶ್ರಯ ತಾಣವಿದೆ. ಗರ್ಭಧಾರಣೆಗೆ ಮುನ್ನ ಬೆಚ್ಚಗಿನ ಜಾಗ ಹುಡುಕುತ್ತಾ ಅವು ಶ್ರೀಲಂಕಾ ಮತ್ತು ಭಾರತದ ಕರಾವಳಿಯ ಬಳಿ ಬರ್ತವೆ. ಭಟ್ಕಳದ ಬಳಿ ನೇತ್ರಾಣಿ ಗುಡ್ಡದ ತೀರದ ಪ್ರದೇಶ ಇವುಗಳ ರತಿ ಕ್ರೀಡೆಯ ತಾಣವಾಗಿದೆ. ಇತ್ತ ಬಂದಾಗ ಏಕೆ ಕೆಲವು ತಿಮಿಂಗಿಲಗಳಿಗೆ ಎಂಥ ರೋಗ ಬರುತ್ತೋ ಅವು ಯಾಕೆ ದಾರಿ ತಪ್ಪುತ್ತವೋ ಎಂಬುದು ಇಂದಿಗೂ ಬಗೆಹರಿಯದ ಗೊಂದಲವೇ. ಇಂದಿಗೂ ಅವುಗಳ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಿಲ್ಲ. ಯಾಕಂದ್ರೆ ಅವುಗಳಿರುವ ಪ್ರದೇಶಕ್ಕೆ ತೆರಳುವ ಸಾಮರ್ಥ್ಯ ಹಾಗೂ ತಂತ್ರಜ್ಞಾನ ಮನುಷ್ಯನ ಬಳಿ ಇಲ್ಲ. ಹಾಗಾಗಿ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಒಂದು ವೇಳೆ ತಿಮಿಂಗಿಲಗಳ ಬಗ್ಗೆ ಸಂಪೂರ್ಣವಾಗಿ ಸಂಶೋಧಿಸಿದ್ದೇ ಆದಲ್ಲಿ ಸಾಗರದ ರಹಸ್ಯವೆಲ್ಲವನ್ನ ತಿಳಿದಂತೆಯೇ ಆಗತ್ತೆ. ಯಾಕಂದ್ರೆ ಇಡೀ ಭೂಮಿಯನ್ನ ಸಲಹುತ್ತಿರುವುದು ಸಮುದ್ರವೇ. ಆ ಸಮುದ್ರವನ್ನ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡಿರುವುದು ಜಲಚರಗಳೇ. ಆ ಜಲಚರಗಳಿಗೆ ಅಧಿಪತಿಯೇ ತಿಮಿಂಗಿಲ. ಶ್ರೀಹರಿಯ ಮತ್ಸ್ಯಾವತಾರವೇ ಇಂದಿಗೂ ಭೂಮಂಡಲವನ್ನ ಪ್ರಳಯವಾಗದಂತೆ ರಕ್ಷಿಸಿಟ್ಟಿದೆ ಅನ್ನೋದಕ್ಕೆ ತಿಮಿಂಗಿಲಗಳ ನಿಗೂಢ ನಡೆಯೇ ಸಾಕ್ಷಿ. ಒಂದು ವೇಳೆ ತಿಮಿಂಗಿಲಗಳು ಇಲ್ಲ ಎಂದಿದ್ರೆ ಸಮುದ್ರ ತಾಳದಲ್ಲಿ ಅದೆಂತಹ ಸಸ್ಯಜನ್ಯಗಳು, ಅಪಾಯಕಾರಿ ಜಲಚರಗಳು ಇಡೀ ಭೂಮಿಯನ್ನ ಮನುಷ್ಯನನ್ನ ಹೇಗೆ ಮುಗಿಸುತ್ತಿದ್ವು ಅನ್ನೋದೇ ನಿಜಕ್ಕೂ ಭಯಾನಕ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.